ನಾನೊಂದ್ ಇವತ್ತೊಂದ್ ಹೆಸರು ರಾಜ ಅಂತ ಮಾಡಿದೀನಿ ಅಂದ್ರೆ ಆ ಬಸವಣ್ಣನೇ ಕಾರಣ. ಹೌದು. ನನ್ನಿಂದ ಅದು ಹೆಸರಾಗಿಲ್ಲ, ಅದರಿಂದ ನಾನ್ ಹೆಸರಾಗಿ ರಾಜ ಅಂತ ಹೋಗಿರೋದು. ದೊಡ್ಡವರೆಲ್ಲ ಒಂದು ಗಣ್ಯ ವ್ಯಕ್ತಿ ಇನ್ನೊಂದು 10,000 ಜನ ನಂಗೆ ಬೆಲೆ ಕೊಡ್ತಾರೆ ಅಂದ್ರೆ ಅದರಿಂದ ಅಜ್ಜಂಪುರ ಅಭಿಮಾನಿಗಳಿಗೆ, ಐರಾವತ ಬಾಯ್ಸ್ಗೆ ನಾನೊಂದು ಹೇಳೋದೇನು ಅಂದ್ರೆ, ಒಳ್ಳೇದಾಗಿದೆ ಅದೊಂದು ಹೆಸರು ಮಾಡಿದೆ, ಆ ಹೆಸರು ನಂಗೆ ಉಳಿಸಿ ಒಳ್ಳೇದಾಗ್ಲಿ ಬೆಳೆಸಿ. ಸ್ನೇಹಿತರೆ ನೋಡಿ, ಐರಾವತನ ಒಂದು ಸಂದರ್ಶನಕ್ಕೆ ಇವತ್ತು ಅಜ್ಜಂಪುರದ ಮಠದ ಮನೆ ಹತ್ರ ಅದನ್ನ ಇಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಐರಾವತನ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಕೆಂಪನಹಳ್ಳಿಯಿಂದ ಸುನಿಲ್ ಅಂತ ಹೆಬ್ಬುಲಿ ಮಾಲೀಕರು ಅವರು ಬಂದಿದ್ದಾರೆ. ಅವರು ಐರಾವತನ ಮೊದಲಿಗೆ ಗಾಡಿಯಲ್ಲಿ ಅನೇಕ ಚಾಂಪಿಯನ್ ಆಗಕ್ಕೆ ಅವರು ಒಂದ್ ರೀತಿಯ ಕಾರಣ. ಅವರು ಅದನ್ನ ಯಾವತ್ತೂ ಡ್ರೈವ್ ಮಾಡ್ತಾನೆ ಬಂದಿದ್ದಾರೆ ಸ್ನೇಹಿತರೆ. ಕೆಂಪನಹಳ್ಳಿಯಿಂದ ಬಂದಿದ್ದಾರೆ, ಅದ್ರ ಬಗ್ಗೆ ಏನ್ ಮಾಹಿತಿ ತಿಳಿಸ್ತಾರೆ ಸರ್? ನಮಸ್ತೆ ಸರ್. ಇವತ್ತು ಐರಾವತ ನಮ್ಮನ್ನೆಲ್ಲ ಬಿಟ್ಟು ಅಗಲಿದೆ. ಇವತ್ತು ತುಂಬಲಾರದ ನಷ್ಟ ತುಂಬಿದೆ. ಇವತ್ತು ಅಜ್ಜಂಪುರಕ್ಕೆ ನೀವು ಕೆಂಪನಹಳ್ಳಿಯಿಂದ ಬಂದು ಅದನ್ನ ನೋಡಕ್ ಬಂದಿದ್ದೀರಾ ಸರ್, ಅದ್ರ ಬಗ್ಗೆ ತುಂಬಾ ಮಾಹಿತಿ ನೀಡಿ. ಏನು ಸರ್, ಒಬ್ಬ ಮನುಷ್ಯ ಸತ್ರೆ ಬರಕ್ ಆಗಲ್ಲ. ಹೌದು. ಮನುಷ್ಯ ಸತ್ರೆ ಯಾರು ಏನೋ ತಿಳ್ಕೊಬಹುದು, ಇನ್ನೊಂದ್ ತಿಳ್ಕೊಬಹುದು. ಅವ್ನ್ ಕೋಟಿಗಿದ್ರು ಅವ್ನ್ ಸತ್ ಮೇಲೆ ಗುಡ್ದಾರನ್ನು ಬಿಡಲ್ಲ. ಆದ್ರೆ ಬಸವಣ್ಣ ಸತ್ತಾಗ ಅದಕ್ಕೊಂದ್ ಪ್ರೀತಿಗೆ ಬಂದಿದ್ವಿ ಅಂದ್ರೆ, ನಾನೊಂದ್ ಇವತ್ತೊಂದ್ ಹೆಸರು ರಾಜ ಅಂತ ಮಾಡಿದೀನಿ ಅಂದ್ರೆ ಆ ಬಸವಣ್ಣನೇ ಕಾರಣ. ಹೌದು. ನನ್ನಿಂದ ಅದು ಹೆಸರಾಗಿಲ್ಲ, ಅದರಿಂದ ನಾನ್ ಹೆಸರಾಗಿ ರಾಜ ಅಂತ ಹೋಗಿರೋದು. ದೊಡ್ಡವರೆಲ್ಲ ಒಂದು ಗಣ್ಯ ವ್ಯಕ್ತಿ ಇನ್ನೊಂದ್ 10,000 ಜನ ನಂಗೆ ಬೆಲೆ ಕೊಡ್ತಾರೆ ಅಂದ್ರೆ ಅದರಿಂದ ನಾನು ಅಂತ ಮೆರೆದಾನೆ ಯಾವತ್ತೂ ಉಳಿದಿಲ್ಲ, ಉಳಿಯೋದು ಇಲ್ಲ. ಅದ್ರ ಅಗಲಿಕೆ ಇವತ್ತು ತುಂಬಾ ಬೇಜಾರಾಗಿ ನಂಗೂ ಲೇಟ್ ಆಗಿ ಗೊತ್ತಾಯ್ತು. ನಮ್ಮ ಅಜ್ಜಂಪುರ ಅಭಿಮಾನಿಗಳಿಗೆ, ಐರಾವತ ಬಾಯ್ಸ್ಗೆ ನಾನೊಂದು ಹೇಳೋದೇನು ಅಂದ್ರೆ, ಒಳ್ಳೇದಾಗಿದೆ ಅದೊಂದು ಹೆಸರು ಮಾಡಿದೆ, ಆ ಹೆಸರು ನಂಗೆ ಉಳಿಸಿ ಒಳ್ಳೇದಾಗ್ಲಿ ಬೆಳೆಸಿ. ತುಂಬಾ ಖುಷಿ ವಿಚಾರ ಏನು ಅಂದ್ರೆ, ಒಳ್ಳೆ ಸಾವು ಕೊಟ್ಟಿದ್ದಾನೆ, ಅದೊಂದು ಖುಷಿ ವಿಚಾರ, ಖುಷಿ ಪಡ್ಬೇಕು. ಮನುಷ್ಯಗೂ ಕೆಲವೊಬ್ಬರಿಗೆ ಪುಣ್ಯ ಮಾಡಿದ ತರ ಸಾವು ಸಿಗಲ್ಲ, ಸಿಕ್ಕಿದಕ್ಕೆ ಒಂದು ಅಗಲಿಕೆ, ಒಂದು ಬೇಜಾರನ್ನು, ಒಂದ್ ಕಡೆ ಖುಷಿನು. ಸರ್ ಇವತ್ತು ಅದು ಬಹಳ ಹಳೆಯ ಎತ್ತು, ತುಂಬಾ ವಯಸ್ಕರ ಸ್ಥಾನದಲ್ಲಿರೋ ಒಂದು ಎತ್ತು ಸರ್. ಇಷ್ಟ ದಿನ ಇವ್ರ ಮನೇಲಿ ಇದ್ದಿದ್ದು. ಎಲ್ಲಾರು ಅಷ್ಟೇ ಐರಾವತ ಕೊನೆವರೆಗೂ ನಮ್ಮ ಮನೇಲಿ ಇರುತ್ತೆ ಅಂತ ಇವರು ಯತೀಶ್ ಅವರು ಹೇಳ್ತಾನೆ ಇದ್ರು. ಎಲ್ಲಾ ಅಭಿಮಾನಿಗಳು ಕೂಡ ತುಂಬಾ ಪ್ರೀತಿಯಿಂದ ಡೈಲಿ ನೋಡ್ಕೊಂತ ಇದ್ರು ಸರ್. ಇವತ್ತು ಎಷ್ಟೋ ಜನತೆಯಲ್ಲಿ ಇಷ್ಟೊಂದು ಹಳೆ ಯಾರ ಮನೇಲಿ ಇರೋಲ್ಲ, ಇವ್ರ ಮನೇಲಿ ಇಲ್ಲಿವರೆಗೂ ಇಟ್ಕೊಂಡು ಕಾಪಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಏನ್ ಸಾಂತ್ವನ ನೀಡ್ತೀರಾ? ನನಗೆ ತಿಳಿದಂಗೆ ಅಜ್ಜಂಪುರ ಸೊಸೈಟಿ ಸೀನಪ್ಪ ಅಂದ್ರೆ, ತಿಪ್ಪಣ್ಣ ಅಂದ್ರೆ ಅವ್ರ ಹೆಸರುವಾಸ ತುಂಬಾ ಜನ. ಅವ್ರಿಗೆಲ್ಲ ಮಕ್ಕಳಿದ್ದಂಗೆ. ಅವ್ರ ಜೊತೆ ನಾವು ಗಾಡಿ ಹೊಡೆದಿದೀವಿ ಅಂದ್ರೆ ಐರಾವತ ಅಂದ್ರೆ ನಾವೇ ಕಿಂಗು. ಅಂದ್ರೆ ಅವ್ರಿಗೆ ಧೈರ್ಯ ಹೇಳಕ್ ನಮಗೆ ಶಕ್ತಿ ಇಲ್ಲ, ಬಲ ಕೊಡಬಲ್ಲೆ, ಶಕ್ತಿ ಇಲ್ಲ. ಬಸವಣ್ಣ ಕೊಟ್ಟಷ್ಟು ನಾನ್ ಶಕ್ತಿ ಅವ್ರಿಗೆ ಕೊಡಕ್ ಆಗಲ್ಲ. ಏನ್ ಗುರುಜಿ, ಕೊಡಕ್ ಆಗಲ್ಲ. ಏನು ಅಂದ್ರೆ ಒಳ್ಳೇದಾಗ್ಲಿ, ಮುಂದೆ ಇನ್ನ ಬಸವಣ್ಣ ಕಟ್ಟಬೇಕು ಅಂತ ಅವರಲ್ಲಿ ಶಕ್ತಿ ಮನ್ಸಲ್ಲಿ ಇದ್ರೆ, ಅಜ್ಜಂಪುರ ಯತಿಯವರಿಗೆ ನಾನೊಂದು ಹೇಳೋದು ಅಭಿಮಾನಕ್ಕೆ, ನಿನ್ನಷ್ಟು ಹೆಸರು ನಾವ್ ಮಾಡಕ್ ಆಗತ್ತಿಲ್ಲ ಗೊತ್ತಿಲ್ಲ, ಇದ್ರ ಅಂತ ಹೆಸರು ಮಾಡಿದೀವಿ. ಆದ್ರೆ ಆ ಎತ್ತಿನಷ್ಟು ಹೆಸರು ಮಾಡಕ್ಕೆ ಯಾರ್ ಕೇಳಾಗಲ್ಲ. ಕರ್ನಾಟಕದಲ್ಲಿ ನಂಗೆ ತಿಳಿದಂಗೆ ಗೊತ್ತಿರಂಗೆ ಇವತ್ತಿಗೆ ಹಳೆ ಎತ್ತು ಅಂತ ಉಳಿರೋದು ಇದೊಂದೇ, ಐರಾವತ. ಹೌದು ಸರ್, ಹೌದು. ನನಗೊಂದು ಅಭಿಮಾನ ಪ್ರೀತಿಗೆ ಒಂದು ಹಗ್ ಮಾಡಿ ಹೇಳ್ಬೋದು, ಸಮಾಧಾನ ತಾಳಪ್ಪ ಅಂತ. ನಮ್ಮ ಅಜ್ಜಂಪುರ ಹುಡುಗರಾಗ್ಲಿ, ಯಾರಾಗ್ಲಿ, ಮನು ಆಗ್ಲಿ, ಇನ್ನೊಬ್ಬ ಆಗ್ಲಿ, ಅನ್ನೆಸೆಸರಿ ಹುಡುಗರ ಎಲ್ಲ ಆಗ್ಲಿ, ಚೇತು ದೀಪ ಎಲ್ಲ ಆಗ್ಲಿ, ಆದ್ರೆ ಆ ಎತ್ತಿನ ಪ್ರೀತಿ ನಾವು ಕೊಡಕ್ ಆಗಲ್ಲ. ಎಲ್ಲ ನಮಗೆಲ್ಲ ಪರಿಚಯ ಆಗಿದ್ದೆ ಎತ್ತಿಂದ, ಬಸವಣ್ಣನಿಂದ ಸರ್. ಅಗಲಿಕೆ ಆಗಿದೆ ಒಂದ್ ಕಡೆಯಿಂದ ದೇವಣ್ಣ ಮನ್ಸಲ್ಲಿ ಖುಷಿ, ಒಳ್ಳೆ ಸಾವು ಅಂತ. ಆದ್ರೆ ಅದಾಗಿರೋ ಅಗ್ಲಿಕ್ಕೆ ಯಾರು ಸಹಿಸ್ಕೊಳಕ್ ಆಗಲ್ಲ. ಅಗ್ಲಿಕ್ಕೆ ಯಾಕೆ ಅಲ್ಲಿಂದ ಬಂದಿದೀವಿ ಅಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯಿಂದ ಇಲ್ಲಿಗೆ ಬಂದಿದೀವಿ ಅಂದ್ರೆ ಅದ್ರ ಬಗ್ಗೆ ಪ್ರೀತಿ, ಅಭಿಮಾನ ಅಷ್ಟೇ. ಅವತ್ತಿನ ಓಟ ಅಂದ್ರೆ ಇದಕ್ಕೆ ನಂಗೆ ಟೆಚ್ಚು ಗೌರಪುರ ರಾಜಣ್ಣ, ಆಮೇಲೆ ನಮ್ಮ ಇತಿಯಾರು ಹಳೆ ಪರಿಚಯ, ಎಲ್ಲಾರು ಹಳೆ ಪರಿಚಯ. ಇತ್ತು ಸೆಟ್ ಮಾಡಿ ಹೊಡೆದಿದ್ದೆ ನಾನು. ಬರ್ತಾ ಅವ್ರಿಗೆ ಯಾರಿಗೂ ಓದ್ತಿ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇದು ಅನ್ನಿಸ್ಬಿಟ್ಟಿದ್ ಬೇರೆ ತರನೇ ಇದೆ ಇರೋ ವಿಚಾರಕ್ಕೆ. ಅದನ್ನ ಬಂದಿದ್ದು ಬೇರೆ ರೂಟಿಗೆ. ಇದು ಹೋಯ್ತು ಅಂದ್ರೆ ಯಾವ ಬೀಜಗಳನ್ನು ಇಲ್ಲ, ಯಾವ ಎತ್ತು ಇಲ್ಲ, ಕಸಿಲೆ ಹೊಡೆದಿ ಕಿಂಗ್ ಮೇಕರ್ ಅಂತ, ಬನ್ನೂರ್ ಒಳಗಡೆ ಕಿಂಗ್ ಮೇಕರ್ ಅಂತ ಡಾನ್ ಅಂತ ಮೆರೆಸ್ಕೊಂಡಿದ್ದ ಐರಾವತ. ಅದು ಬೆಳಕಿಗೆ ಬರಕ್ಕಿಂತ ನಾನು ತುಂಬಾ ಬೆಳಕಿಗೆ ಬರ್ಸಿದೆ. ಇದೊಂದ್ ಎತ್ತು ನಮ್ಮ ಬಿರಾದಿರ ಅಂತ ಅಂದ್ರೆ, ನಾವು ಅವಾಗ 16 ಜೊತೆ ಡ್ರೈವಿಂಗ್ ಮಾಡ್ತಿದ್ದೆ. ಆದ್ರೆ ಈ ಎತ್ತು ಅಂದ್ರೆ ಅಭಿಮಾನ, ಪ್ರೀತಿ ಜಾಸ್ತಿ, ಅಪಾರ ಪ್ರೀತಿ ನಂಗೆ ಈ ಎತ್ತು ಅಂದ್ರೆ. ನನ್ ಕೂಗ್ ಕೇಳಿದ್ರೆ ಎಷ್ಟೇ ದೂರ ಇದ್ರು ತಿರ್ಗಿ ನೋಡ್ಬಿಡೋದು. ಹೌದೌದು. ನೋಡಿ ಸ್ನೇಹಿತರೆ, ಇದು ಇವ್ರ ಮಾಹಿತಿ. ಇವ್ರು ಎಷ್ಟು ಪ್ರೀತಿ ಇಟ್ಕೊಂಡು ಅದನ್ನ ಡ್ರೈವ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಇವತ್ತು ಅಜ್ಜಂಪುರ ಜನತನೆ ಸೇರಿದೆ. ಇವತ್ತು ಜಿಲ್ಲೆಗಳಿಂದನೂ ಜನ ಬರ್ತಾ ಇದಾರೆ ಸ್ನೇಹಿತರೆ. ಅದ್ರ ಮೇಲೆ ಅಭಿಮಾನಕ್ಕೆ ಇವರು ಚಿಕ್ಕಮಗಳೂರಿಂದ ಅಜ್ಜಂಪುರಕ್ಕೆ ಬಂದು ಅದ್ರ ಬಗ್ಗೆ 4-5 ನುಡಿಗಳನ್ನ ಹೇಳ್ತಿದ್ದಾರೆ. ಮತ್ತೆ ದುಃಖವನ್ನ ಭರಿಸಂತ ಶಕ್ತಿ ಬರ್ಲಿ ಅಂತಾನು ಹೇಳ್ತಿದ್ದಾರೆ. ಸರ್, ಇವತ್ತು ಈ ರೀತಿಯಾದ ಒಂದು ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾದ ಒಂದು ಅಂತ್ಯ ಸಂಸ್ಕಾರ ಮಾಡೋದು ಒಳ್ಳೇದಲ್ವಾ ಸರ್? ಮಾಡ್ಲಿ, ಕೈ ಮುಗ್ದಿ ಬೇಡ್ಕಂತೀನಿ, ಬಸವಣ್ಣ ಸಾಕ್ಲಿ, ಇದೇ ತರ ಸಾಕಿ ಅಪಾರ ಪ್ರೀತಿಯಾಗಿ. ಎಲ್ಲಾರು ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಇದೆ ಇವತ್ತಿನ ಸಿಚುವೇಶನ್. 4 ಜನ ಆಡ್ತಾರೆ, ಇವತ್ತಿಂದ ಬೇರೆ ಅವತ್ತಿಂದ ಬೇರೆ. ಅವತ್ತು ಹಿಂದಿನ ದಿನ ಪ್ರೀತಿ ವಿಶ್ವಾಸ ಕಾಡೋರು, ಇವತ್ತು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಡ್ತಾರೆ. ಅವತ್ತಿನ ದಿನ ಇದ್ದಿದ್ದೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಬರೀ ಕಣ್ಣಲ್ಲಿ ಪ್ರೀತಿ ವಿಶ್ವಾಸ ಕಾಣೋರು.
ಇವತ್ತು ಆತರಲ್ಲ, ಕಣ್ಣಲ್ಲಿ ದ್ವೇಷಕ್ಕೆ ಬರ್ತಾರೆ. ಹ್ಮ್ ಅದ್ ಬೇಡ. ಇವತ್ತು ಪ್ರೀತಿ ಬಳ್ಳಿ ಬೆಳೆಸ್ಲಿ, ಹಳ್ಳಿಕರ್ ಬೆಳೆಸ್ಲಿ, ಉಳಿಸ್ಲಿ, ಪ್ರೀತಿಯಿಂದ ಬಾಂಧವ್ಯ ಬೆಳೆಸ್ಲಿ, ಹ್ಮ್. ಅದನ್ನ ಉಳಿಸ್ಲಿ, ಬೆಳೆಸ್ಲಿ. ಐರಾವತ, ಅಜ್ಜಂಪುರ, ಕಿಂಗ್ ಮೇಕರ್, ಕೇರಳಮ್ಮ ಅಂದ್ರೆ ಹೌದು ಅದಕ್ಕೊಂದು ಗೌರವ ಅಪಾರ ಇತ್ತು. ಹೌದು ಅದ್ ಕೂಗ್ಬಿಟ್ರೆ ಅವ್ನ್ ಕೂಗೆ. ಹೌದು ಅದ್ರಲ್ಲೂ ಇನ್ನೊಂದು ಹೇಳಬಲ್ಲೆ ಬೇಕಾದ್ರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಗೂಳಿ ಅಂತ ತಂದಿದ್ದೆ ಅಜ್ಜಂಪುರ ಗೌರಂಗಪ್ಪರು. ಹೌದು ಅದಕ್ಕೂ ಸರಿಸಾಟಿಯಾಗಿ ಹೊಡಿತೀನಿ ಎತ್ತು ಐರಾವತ. ಐರಾವತ. ಸೊಸೈಟಿ ಸೀನಾಪುರ ಅಜ್ಜಾಪುರ ಎತ್ತು ಬಂತು ಅಂದ್ಬಿಟ್ರೆ ಅದ್ರ ಕತೆನೇ ಬೇರೆ ಇತ್ತು. ಹೌದು ಸರ್. ಸೊಸೈಟಿ ಅಜ್ಜಂಪುರ ಸೀನಾಪುರ ಎತ್ತು ಹೊಡೆಯಕ್ ಬರ್ತೇನೆ ಅಂದ್ರೆ ಸುನಿ ಚಿಕ್ಕಮಗಳೂರು ಅಂದ್ರೆ ಎಷ್ಟೋ ಜನಕ್ಕೆ ಅದ ತೋರ್ಸಿತ್ತು. ಹೌದು ಸರ್. ಗೂಳಿ ಒಳಗನೆ ತೋರ್ಸಿತ್ತು. ಹೌದು ಅರ್ಗಾಗ್ರ ಅಂತ ಅಷ್ಟೇ ಹೇಳ್ತಿದ್ದೆ, ಅದಕ್ಕೆ ಏನು ಹೇಳ್ತಿರ್ಲಿಲ್ಲ. ನಮ್ಮ ಅವರ ಬಾಂಧವ್ಯ, ಅವ್ರ ತಂದೆಯವರು ನಾವು ಮಕ್ಕಳಿದ್ದಂಗೆ, ನಾನು ಅವನು ಅಣ್ತಮ್ಮ ಇದ್ದಂಗೆ ಐತಿ. ನಮ್ಮ ಮನು ಆಗ್ಲಿ, ನಮ್ಮ ದೀಪ ಆಗ್ಲಿ, ಚೇತು ಆಗ್ಲಿ, ಅನ್ನೆಸೆಸರಿ ನಮ್ಮ ಅಣ್ತಮ್ಮಗಳು ಯಾರೇ ಆಗ್ಲಿ ಅಜ್ಜಂಪುರ ಅಂದ್ರೆ ಎಲ್ಲಾ ಒಂದೇ. ನಾನ್ ಕೇಳ್ಕೊಳ್ಳೋದು, ಆಡಿ ಅದೇ ಸ್ಪರ್ಧಾಡಿ, ಯಾರು ಬೇಡನಲ್ಲ. ಪ್ರೀತಿಯಿಂದ ಆಡಿ, ಬಾಂಧವ್ಯದಿಂದ ಆಡಿ, ಯಾರು ದ್ವೇಷ ಕಡ್ಕೋಬೇಡಿ, ಒಳ್ಳೇದಾಗ್ಲಿ, ಜಿದ್ ಬೆಳೆಸ್ಕೊಬೇಡಿ. ಏನೂ ಸಿಗಲ್ಲ ಜಿದ್ದಿಂದ. ಹೌದು ಪ್ರೀತಿಯಿಂದ ಕೇಳ್ಕೊಳ್ಳಿ, ಅದು ಒಳ್ಳೇದಾಗ್ಲಿ. ಏನ ಎತ್ತಿನದಕ್ಕೆ ಒಂದು ಕೈ ಮುಗ್ ಬೇಡ್ಕೊಬಳ್ಳೆ ಅಂತ ಎತ್ತಿನೊಂದು ಸಿಗ್ಲಿ ನಮ್ಮ ಎತ್ತಿಗೆ ಅಂತ. ಅವನಿಗೆ ಒಳ್ಳೇದಾಗ್ಲಿ, ಶಕ್ತಿ ಕೊಡ್ಲಿ, ನಮ್ಮ ಹುಡುಗರ ಸಪೋರ್ಟ್ ಮಾಡ್ಲಿ. ಅಲ್ಲಿಂದ ಬಂದಿದ್ದೀನಿ ಅನ್ನೋದು ನಂಗೆ ಏನ್ ದೊಡ್ಡದೇನಲ್ಲ. ನಂಗೆ ಇಲ್ಲಿಂದ ಜಿಲ್ಲೆಗೆ ಹೋಗಿದ್ದೀವಿ ಹೌದು. ಅಷ್ಟೇ. ಬಸವಣ್ಣನ ಮುಂದೆ ಎಲ್ಲ ಸಣ್ಣವ್ರೆ. ಸರ್, ಬಸವಣ್ಣನ ಮುಂದೆ ಎಂತ ವ್ಯಕ್ತಿನೂ ಸಣ್ಣವನೇ. ನಾನು ಒಂದನ್ ಯಾರು ಉಳಿದಿಲ್ಲ ಅನ್ನೋದಕ್ಕೆ, ಮೈ ಸತ್ತನ್ನ ಯಾರು ಮೈ ಮುಟ್ಟಿ ಕೇಳಲ್ಲ. ಬಸವಣ್ಣನ್ ಬೇಕಾರೆ ಮೈ ಮುಟ್ಟಿ ನಮಸ್ಕಾರ ಮಾಡಿ ಪಾದಕ್ಕೆ ಅಡ್ಬಿದ್ದೋಗ್ತಾನೆ. ಅವನಿಗೆ ಯಾವ್ದೇ ರೀತಿ ಕಾಯಿಲೆನೇ ಇರಲ್ಲ. ನಾನಾ ತರ ಕಾಯಿಲೆ ಮನುಷ್ಯಂಗ್ ಬರ್ಬೋದು, ಆದ್ರೆ ಬಸವಣ್ಣಗ್ ಬಂದಿದೆ ಅಂತ ಯಾರು ಹೇಳಕ್ ಆಗಲ್ಲ. ಇಲ್ಲ. ಆ ಬಸವಣ್ಣ ನಾನಾ ತರ ಕಾಯಿಲೆನ ಸೃಷ್ಟಿ ಮಾಡಿದ್ರು ಕೂಡ ಹಂಗೆ ಸೇವ್ ಮಾಡಿದ. 10,000 ಹಳ್ಳಿಕರ್ ಸಾಕಿರೋನು, BP, ಶುಗರ್, ಇನ್ನೊಂದು ಮತ್ತೊಂದು ಏನೇ ಬಂದಿರೋ ಕಾಯಿಲೆ ಹುಷಾರಾಗಿರೋಂತ ವ್ಯಕ್ತಿ ನಮ್ಮ ಹಳ್ಳಿಕರಲ್ಲಿ ತುಂಬಾ ಜನ ಇದಾರೆ. ಹಳ್ಳಿಕರ್ ಉಳಿಸಿ, ಹಳ್ಳಿಕರ್ ಬೆಳೆಸಿ ಅಂತ ತುಂಬಾ ದಯವಿಟ್ಟು ಕೇಳಿ. ಹಲವಾರು ಜನ ನಮ್ಮ ಸ್ನೇಹಿತರು ಯಾರೋ ಇರ್ಬೋದು, ನಮ್ಗಿಂತ ತುಂಬಾ ದೊಡ್ಡರು ಇರ್ಬೋದು. ಅವ್ರಿಗೆಲ್ಲ ಈಗ ನಮ್ಮ ಮೊಮ್ಮಕ್ಳು ಸಮಾನ ನಾವು. ಆದ್ರೆ ಅವ್ರು ಆಡ್ದಂಗೆ ನಾವ್ ಆಡಕ್ಕಲ್ಲ. ಅವ್ರು ಸರಿ ಸಮಾನಕ್ಕೆ ಏನೋ ತೂಗಿದೀವಿ ಅಂತ ಹೇಳ್ಬೋದು ಅಷ್ಟೇ. ಅವ್ರಿಗಿಂತ ನಾವು ದೊಡ್ಡರಲ್ಲ. ಹೌದೌದು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸ್ನೇಹಿತರೆ. ನೋಡಿ, ಈ ರೀತಿಯಾದ ಒಂದು ಹಳ್ಳಿಕರನ್ನ ಸೇವೆ ಮಾಡಿ ಅಂತ ಹೇಳ್ತಿದ್ರೆ, ಇವತ್ತು ಊರಿನ ಒಬ್ಬ ಗಣ್ಯರಿಗೆ ಈ ತರ ಒಂದು ಪರಿಸ್ಥಿತಿ ಬಂದ್ರು ಇಷ್ಟು ಜನ ಸೇರ್ತಾರೆ ಇಲ್ವಾ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಅಜ್ಜಂಪುರ ಗ್ರಾಮದಲ್ಲಿ ಸಾವಿರಾರು ಜನ ಬಂದು ಇದು ರಾತ್ರಿ, ಸ್ನೇಹಿತರೆ ಈಗ ರಾತ್ರಿ 12 ಗಂಟೆ ಸಮಯ. ಈ ಸಮಯದಲ್ಲೂ ಕೂಡ ನೂರಾರು ಜನ ಇಲ್ಲಿ ಬರ್ತಾನೆ ಇದ್ದಾರೆ, ಊರಿಂದ ಊರಿಗೆ ನೋಡ್ಕೊಂಡು ಹೋಗ್ತಾನೆ ಇದ್ದಾರೆ ಸ್ನೇಹಿತರೆ. ಭಜನೆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ನೋಡಿ, ಇದಿಷ್ಟು ಸುನಿಲ್ ಅವರ ಮಾಹಿತಿ. ಸರ್, ಇದು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಒಂದು 8:30 ಇಂದ 9 ಗಂಟೆಗೆ ನಮ್ಮ ಸ್ನೇಹಿತರು ಎತ್ತಿ ಹೇಳಿದ್ದಾರೆ. ಹಲವಾರು ಜನ ಬರ್ಲಿ, ಹಲವಾರು ಜನ ಐರಾವತ ಯಾರ್ಯಾರು ಫ್ಯಾನ್ಸ್ ಇದಾರೆ, ಅಜ್ಜಂಪುರ ಕೇರಳಮ್ಮ ಒಂದು ಯಾರ್ಯಾರು ಇದಾರೆ, ಭಕ್ತಾದಿಗಳು ಯಾರ್ಯಾರು ಇದಾರೆ, ಅವ್ರ ಸೇವೆ ಮಾಡ್ಬೇಕು ಅಂತ ಐರಾವತಿನ ಸೇವೆ ಮಾಡೋದು ಎಲ್ಲ ಬರ್ಬೋದು. 8:30 ಇಂದ 9 ಗಂಟೆಗೆ ಅಂತ ನಮ್ಮ ಸ್ನೇಹಿತ ಹೇಳಿದಾನೆ. ಹಲವಾರು ಜನ ಯಾರು ಬರೋದಿದೆ ಬರ್ಲಿ, ಅವ್ರು ಏನೇನ್ ಸೇವೆ ಮಾಡ್ಬೇಕು, ಅವ್ರ ಕೈ ಮುಗಿಬೇಕು ಅನ್ನೋದ್ರೆ ಏನಾರು ಮಾಡೋದಿದ್ರೆ ಮಾಡ್ಲಿ, ಒಳ್ಳೇದಾಗ್ಲಿ. ಹಳ್ಳಿಕರ್ ಉಳಿಸಿ, ಹಳ್ಳಿಕರ್ ಬೆಳೆಸಿ. ಹಳ್ಳಿಕರ್ ಇದ್ರೆ ರೈತರು ಮಕ್ಕಳು ಅಂತ ಹೇಳ್ಬೋದು. ಇನ್ನೊಂದು ಮತ್ತೊಂದು ಹೇಳಕ್ ಇಷ್ಟಪಡಲ್ಲ. ಪ್ರೀತಿ ವಿಶ್ವಾಸದಿಂದ ಇರಿ ಅಂತ ಅದೊಂದು ಹೇಳ್ಬಲ್ಲೆ ಅಷ್ಟೇ. ಹೌದು, ಯಾವ್ದೇ ದ್ವೇಷ ಬಿಟ್ಟು ಪ್ರೀತಿಯಿಂದ ಇರಿ ಏನ್ ಅಂತ ಮಾಡಕ್ಕಾಗಲ್ಲ. ಹೇಳ್ತಿದ್ದಾರೆ. ಮನುಷ್ಯ ದ್ವೇಷ ಪಟ್ರೆ ದ್ವಿದ್ದು ದಿನ ಬೆಳ್ಕೊಂಡು ಹೋಗ್ತಿರುತ್ತೆ. ಪ್ರೀತಿ ಪಟ್ರೆ ಒಂದ್ ಹೆಗ್ಲ ಮೇಲೆ ಕೈ ಹಾಕೊಂಡು ಹೋದ್ರೆ ಅವ್ನ ಜೋಬಲ್ 100 ರೂಪಾಯಿ ಇಲ್ಲ ಅಂದ್ರೆ 5 ರೂಪಾಯಿ ಇಲ್ಲಾದ್ರು ಅದ್ ಪ್ರೀತಿ ಬೆಳ್ಕೊಂಡು ಹೋಗ್ತಿರುತ್ತೆ. ಅವ್ನ ಕೋಟಿ ಇದ್ರು ರೋಡಲ್ಲಿ ಬಿದ್ದಿದ್ರು ಈ ತರ ಮಾಡಕ್ ಆಗಲ್ಲ ಸರ್. ಯಾವ್ದೇ ಕಾರಣಕ್ಕಲ್ಲ. ಒಂದ್ 10 ಕೋಟಿ ಇದ್ರು ಮಾಡಕ್ಕಲ್ಲ. ಇವತ್ತು ಆ ಹಳ್ಳಿಕರಿಗೆ ಅದ್ರ ಬೆಲೆನೇ ತುಂಬಾ ಇತ್ತು. ನಾನೇ 4 ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದೆ. ಮಾಡಿ ಯಾರ ಕೈ ಕುಯ್ಕೊಂಡು ಕೊಡಲ್ಲ ಎತ್ತು ಅಂತೆಲ್ಲ ಹೇಳಿದ್ಮೇಲೆ ಬೇಡ ಸುನಿ ಕೊಡಲ್ಲ ಅಂತ ಹೇಳಿದ್ರು. ಆಯ್ತು ಬಿಡಾಯ್ತು, ನಿನ್ನ ಹತ್ರ ಇದೆ, ನನ್ನ ಹತ್ರ ಇದ್ದೇನೋ. ಅದಾದ್ಮೇಲೆ ಅಜಾಮಾರ್ ಹೊಡಿತದು ರೈಸ್ನ ಹೋಯ್ತವಲ್ಲ ಫಸ್ಟ್ ಆಗ್ಬಿಡ್ತು. ಹೋಯ್ತವಲ್ಲ ಫಸ್ಟ್ ಆಯ್ತು. ಅವತ್ತು ನಾನೇ ಹೊಡೆದಿನಿ. ಕೊಟ್ಟಿಲ್ಲ ನಂಗೆ ಜಿದ್ದಿಲ್ಲ, ಹೊಡಿತೇನ ಹೊಡಿಲಿ ಅಜಾಮಾರ್ ಕೈ ಕುಯ್ಕೊಂಡು ಯಾರು ಬಂದಿದ್ದೀರಾ? ನಮ್ಮನೆ ಸರ್, ಅದು ನಮ್ಮನೆದೆ. ಅವನ್ದೇನೋ ನಂದೇನೋ ಎರಡು ಒಂದೇ, ಎಲ್ಲ ನಮ್ಮರೆ. ಖುಷಿ ಪಡ್ಬೇಕಷ್ಟೇ. ಅಗ್ಲಿಕ್ಕೆ ಆಗಿದೆ, ಒಂದ್ ಬೇಜಾರಾಗಿದೆ. ಖುಷಿಯಿಂದ ಸಾವು ಯಾವ್ದಕ್ಕೂ ಸಿಗಲ್ಲ. ಮನುಷ್ಯಗೂ ಈ ತರ ಸಾವು ಸಿಗಲ್ಲ. ಹೌದು ಸರ್, ಈ ತರ ಒಂದು ಜನನೂ ಸಿಗಲ್ಲ ಸರ್. ಪ್ರೀತಿ 10,000 ಜನ ದ್ವೇಷ ಪಡುವ, 100,000 ಜನ ಪ್ರೀತಿ ಪಡ್ತಾರೆ. ಹೌದು, ಸಾಕಷ್ಟೇ, ಸಾಕು ಸರ್. ಏನ್ ಒತ್ಕೊಂಡು ಏನ್ ಹೋಗ್ತೀರಾ? ಏನೂ ಇಲ್ಲ ಅಷ್ಟೇ. ಪ್ರೀತಿ ಪಡ್ಲಿ, ಖುಷಿ ಪಡ್ಲಿ, ಹಳ್ಳಿಕರ್ ಉಳಿಸಿ, ಹಳ್ಳಿಕರ್ ಬೆಳೆಸಿ ಅಷ್ಟೇ. ಓಕೆ ಸ್ನೇಹಿತರೆ, ಇದಿಷ್ಟು ಇವರ ಮಾಹಿತಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಪ್ರತಿಯೊಂದು ವಿಡಿಯೋ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಓಕೆ.